ನಮಸ್ಕಾರ. 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪರಿಷ್ಕೃತಗೊಂಡಿರುವಂತಹ ಪಠ್ಯಪುಸ್ತಕ ಭಾಗ 1 ಪಠ್ಯಪುಸ್ತಕದಲ್ಲಿ ಗದ್ಯ 4 ಬರುವಂತದ್ದು ಯಶೋಧರೆಯಾಗಿರುವಂತದ್ದು. ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಮತ್ತು ಕೆಲವು ಪದಗಳ ಅರ್ಥ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನೀವು ಇನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ. ಮುಂಬರುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿ ಪಡೆದುಕೊಳ್ಳಬಹುದಾಗಿರುವಂತದ್ದು. 4ನೇ ಗದ್ಯ ಯಶೋಧರೆ ಆಗಿರುವಂತದ್ದು. ಕೃತಿಕಾರರ ಪರಿಚಯವನ್ನು ನೋಡಿದಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೃತಿಕಾರರಾಗಿರುವಂತದ್ದು. ಇವರ ಒಂದು ಪರಿಚಯವನ್ನು ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಖ್ಯಾತರಾದ ಶ್ರೀನಿವಾಸ್ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891 ಜನಿಸಿದರು. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರರಾಜೇಂದ್ರ ಮೊದಲಾದವು ಇವರು ಬರೆದ ಪ್ರಮುಖ ಕೃತಿಗಳು. ಇವರ ಚಿಕ್ಕ ವೀರರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿವೆ. ಇವರು 6/6/1986ರಲ್ಲಿ ನಿಧನರಾದರು. ಇನ್ನು ಇಲ್ಲಿ ಬರುವಂತ ಪೂರ್ವ ಕಥೆಯನ್ನ ನೋಡ್ಕೊಂಡು ಬರೋಣ. ಪೂರ್ವ ಕಥೆಯನ್ನು ತಿಳಿದುಕೊಂಡಿದೆಯಾದಲ್ಲಿ ಈ ಒಂದು ಗದ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂತದ್ದಾಗಿರ್ತದೆ. ಪೂರ್ವ ಕಥೆ ಇರುವಂತದ್ದು, ಸಿದ್ಧಾರ್ಥ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ 10 ವರ್ಷಗಳು ಕಳೆದಿವೆ. ತಂದೆಯನ್ನೇ ಕಾಣದ ಮಗು ರಾಹುಲನಿಗೂ 10 ವರ್ಷಗಳಾಗಿವೆ. ಇತ್ತ ಕಪಿಲವಸ್ತುವಿನ ಅರಮನೆಯ ಅಂತಃಪುರದಲ್ಲಿ ಯಶೋಧರಾ ಒಬ್ಬಳೇ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಟವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ, ಹಿಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಂಡೇನೆಂದು ಹೇಳುತ್ತಾ, 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೇ ರಾಜ್ಯ ತೊರೆದು ಹೋಗಿದ್ದ. ಇಂದು ಕನಸಿನಿಂದ ಎಚ್ಚೆತ್ತು ನೋಡಿದರೆ ಮಗ ಇದ್ದಾನೆ, ಆದರೆ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಗೆ ಒಳಗಾಗಿರುವುದಾಗಿ ತಿಳಿಸುತ್ತಾಳೆ. ಅಭ್ಯಾಸಕ್ಕೆ ಹೋಗಿದ್ದ ರಾಹುಲನು ಬಂದು, ಅಮ್ಮ, ತಂದೆಯನ್ನು ನಾನು ನೋಡಿಯೇ ಇಲ್ಲ, ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಅನುಮತಿ ಪಡೆದಿರುವುದಾಗಿ ತಿಳಿಸುತ್ತಾನೆ. ಇದರಿಂದ ಆತಂಕಗೊಂಡು ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾನೆ. ಇನ್ನು ಗದ್ಯದಲ್ಲಿ ಉಳಿದಿರುವಂತಹ ಅಂಶಗಳನ್ನು ತಿಳಿದುಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಕೆಲವೊಂದು ಪದಗಳ ಅರ್ಥಗಳನ್ನ ಗಮನಿಸಿಕೊಂಡು ಬರೋಣ. ಆಣ್ಮ, ಒಡೆಯ ಅಥವಾ ಸ್ವಾಮಿ. ಆಶಿಸು ಅಂದ್ರೆ ಬಯಸು. ಉದ್ಗಾತೃ, ಋತ್ವಿಜ, ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು. ಎನಿತು ಅಂದ್ರೆ ಎಷ್ಟು. ಎಸಗಲಿ ಅಂದ್ರೆ ಆಶೀರ್ವದಿಸಲಿ. ಕವಿ ಅಂದ್ರೆ ಆವರಿಸು, ಮುತ್ತು. ಕಾನನ ಅಂದ್ರೆ ಕಾಡು ಅಥವಾ ಅರಣ್ಯ. ಚೇತನ ಅಂದ್ರೆ ಶಕ್ತಿ ಅಥವಾ ಚೈತನ್ಯ. ತರಗು ಅಂದ್ರೆ ಕುಂದುವಿಕೆ. ಇರುಳು ಅಂದ್ರೆ ರಾತ್ರಿ. ತುಡುಕಿ ಅಂದ್ರೆ ಕಸಿದುಕೊಂಡು, ಕಿತ್ತುಕೊಳ್ಳು. ತೊಳಲು ಅಂದ್ರೆ ಚಿಂತೆ ಮಾಡು, ಶ್ರಮ ಪಡು. ಪರಿಪಾಲಿಸು ಅಂದ್ರೆ ರಕ್ಷಣೆ ಮಾಡು, ಕಾಪಾಡು. ಬೇಹು ಅಂದ್ರೆ ಗುಪ್ತಾಚಾರ. ಮಂಕು ಅಂದ್ರೆ ಭ್ರಾಂತಿ. ವಿನೋದ ಅಂದ್ರೆ ಹಾಸ್ಯ, ಉತ್ಸುಕತೆ. ಹುರಂದ ಅಂದ್ರೆ ಸಮೂಹ, ಗುಂಪು. ಸಂದೇಹ ಎಂದರೆ ಅನುಮಾನ. ಸತಿ ಅಂದ್ರೆ ಹೆಂಡತಿ. ಸಲಹು ಅಂದ್ರೆ ಕಾಪಾಡು. ಸ್ತುತಿ ಅಂದ್ರೆ ಮಗಳು. ಹವನ ಅಂದ್ರೆ ಹೋಮ ಅಥವಾ ಯಜ್ಞ. ಹಸುಳೆ ಅಂದ್ರೆ ಮಗು. ಈ ರೀತಿಯಾಗಿ ಇಲ್ಲಿ ಬಂದಿರುವಂತಹ ಪದಗಳನ್ನ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಇನ್ನು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಮೊದಲನೇ ಪ್ರಶ್ನೆ, ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಯಶೋಧರೆಯು ಮತ್ತೊಮ್ಮೆ ತನ್ನ ಪತಿಯನ್ನು ಅಂದರೆ ಸಿದ್ಧಾರ್ಥ ಅಥವಾ ಬುದ್ಧ ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು. ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲನು ಹೇಳಿದನು. ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು. ರಾಜನಿಗೆ ಸಖಿ ಅಂಬಿಕೆಯು ಕನಸಿನ ವಿಚಾರವನ್ನು ತಿಳಿಸಿದಳು.
4ನೇ ಪ್ರಶ್ನೆ, ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು? ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದುದು. 5ನೇ ಪ್ರಶ್ನೆ, ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ? ಈಗ ನೀನಿರುವ ಸ್ಥಿತಿ ಸನ್ಯಾಸವಲ್ಲವೇ ಎಂದು ರಾಜನು ಯಶೋಧರೆಗೆ ಹೇಳುತ್ತಾನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು. ಮೊದಲನೇ ಪ್ರಶ್ನೆ, ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಸೋದರಿಯ ಸುತಳೆಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲುಹಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಉದ್ಧರಿಸಿದಿರಿ. ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎಣಿಸಲಾಗದ ಸುಖವನ್ನು ಅನುಭವಿಸಿದೆನು. ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ. ನಾನು ನನ್ನ ಪತಿಯೆಡೆಗೆ ಹೋಗುವೆನು. ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ. ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿದ ಯಶೋಧರೆಯು ವಿನಂತಿಸಿದಳು. 2ನೇ ಪ್ರಶ್ನೆ, ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ರಾಹುಲನು ತನ್ನ ತಂದೆಯನ್ನು ಕರೆತರಲು ಹೋಗುವೆನೆಂದು ಹಠ ಮಾಡಲು ಯಶೋಧರೆಗೆ ಚಿಂತೆಯಾಯಿತು. ಹಿಂದೊಮ್ಮೆ ಕನಸು ಬಿದ್ದು ಎಚ್ಚರವಾಗಿ ನೋಡಿದಾಗ ಪಕ್ಕದಲ್ಲಿ ಮಲಗಿದ್ದ ಸಿದ್ಧಾರ್ಥನು ಮನೆ ಬಿಟ್ಟು ಹೊರಟು ಹೋಗಿದ್ದನು. ಈಗಲೂ ಅಂಥದ್ದೇ ಒಂದು ಕನಸು ಬಿದ್ದಿತ್ತು. ಇಂದು ಈರುಳದ ಮೇಲೆ ಮತ್ತೆ ಏನು ಮಾಡುವುದು? ನಿದ್ದೆಯಲ್ಲಿ ಮುಳುಗಿದಾಗ ಮತ್ತೆ ಇನ್ನಾವ ಕನಸಿನ ಮೊಸಳೆ ಹಿಡಿಯುವುದೋ, ಇನ್ನೆಂದಷ್ಟು ತೊಳಲಬೇಕೋ ಎಂದು ನನಗೆ ಭಯವಾಗುತ್ತಿದೆ ಎಂದು ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ ಹೇಳುತ್ತಾಳೆ. ಇನ್ನು 3ನೇ ಪ್ರಶ್ನೆ, ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು? ಯಶೋಧರೆಯು ಸಿದ್ಧಾರ್ಥನನ್ನು ನೋಡಲು ತಾನೇ ಹೋಗುವೆನೆಂದಾಗ ರಾಜನು ನಿನಗೆ ಗೊತ್ತಲ್ಲವೇ ಅವನು ಸನ್ಯಾಸವನ್ನು ಸ್ವೀಕರಿಸಹನು ಎಂದು. ನೀನು ಹೋಗಿ ನೋಡುವುದು ಸರಿಯೇ ಎಂದು ಕೇಳುವುದು. ಹೋಗಿ ಕೇಳುವೆನು ಎಂದು ಯಶೋಧರೆಯು ಹೇಳಿದಾಗ ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರುದ್ಧವಾದುದು ಎಂದು ರಾಜನು ಉತ್ತರಿಸುವನು. ಆಗ ಯಶೋಧರೆಯು ಪುನಃ, ಹಿಂದೊಮ್ಮೆ ಗಾರ್ಗಿಯು ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದ್ದಳು ಎಂದು ಕೇಳಿದ್ದೇನೆ. ನಾನು ಅಂತೆ ಸನ್ಯಾಸ ಪಡೆದು ಸಿದ್ಧಾರ್ಥನೆಡೆಗೆ ಹೋಗಲೇ ಎಂದು ಕೇಳಿದಾಗ ಈ 10 ವರ್ಷಗಳಿಂದಲೂ ನೀನಿರುವ ರೀತಿ ಸನ್ಯಾಸವೇ ಅಲ್ಲವೇ ಎಂದು ಪ್ರಶ್ನಿಸುವನು. 4ನೇ ಪ್ರಶ್ನೆ, ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ತಂದೆಯನ್ನು ಕರೆತರಲು ರಾಹುಲನು ಹೋದವನು ಬರುವನೋ ಇಲ್ಲವೋ ಎಂದು ಯಶೋಧರೆಗೆ ಭಯವಾಗುವುದು. ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳಿಸು ಎಂದು ರಾಹುಲನು ಹೇಳುವನು. ರಾಜನು ಯಶೋಧರೆಯನ್ನು ಈ ಕುರಿತು ವಿಚಾರಿಸಲಾಗಿ ತನಗೆ ಯಾವುದೂ ತೋಚದು. ಅವರನ್ನು ಎಂದರೆ ಬುದ್ಧರನ್ನು ನೋಡುವ ಪುಣ್ಯ ತನ್ನ ಕಣ್ಣುಗಳಿಗೆ ಇದೆಯೋ ಇಲ್ಲವೋ ಅರಿಯೆ. ಬಾಲಕನು ಅಂದರೆ ರಾಹುಲನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂಬ ಸಂದೇಹ ತನ್ನ ಆಂತರ್ಯದೊಳಗಿರುವುದು ಎಂದು ಯಶೋಧರೆಯು ಹೇಳುವಳು. ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. ಮೊದಲನೇ ಪ್ರಶ್ನೆ, ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ರಾಹುಲನು 10 ವರ್ಷದ ಹಿಂದೆ ಮನೆ ಬಿಟ್ಟು ಹೋದ. ತನ್ನ ತಂದೆಯನ್ನು ಕಾಣಲು ಉತ್ಸುಕನಾಗಿರುವನು. ಆಗ ರಾಜನು ಮೊದಲು ಬೇಹಿನವರನ್ನು ಕಳಿಸೋಣ ಎನ್ನುವನು. ಆಗ ತನ್ನ ತಂದೆಯನ್ನು ನೋಡಲು ಬೇರೆ ಯಾರನ್ನು ಕಳಿಸುವುದು ಏಕೆ? ನಾನೇ ಕರೆತರಲು ಹೋಗುತ್ತೇನೆ ಎಂದು ಸಿದ್ಧನಾಗುವನು. ಆಗ ರಾಜನು ಬೇಹಿನವರು ಹೋಗಿ ಸಿದ್ಧಾರ್ಥನ ಇಚ್ಛೆಯನ್ನು ತಿಳಿದು ಬರಲೆಂದು ಅಪೇಕ್ಷಿಸುವನು. ಆಗ ರಾಹುಲನು, ನಿಮಗೆ ಮೊದಲೇ ಅವನನ್ನು ನೋಡಿದ್ದರಿಂದ ಈಗ ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ. ಆದರೆ ನಾನು ಅವರನ್ನು ನೋಡಿಲ್ಲ. ಇನ್ನೆಷ್ಟು ದಿನಕ್ಕೆ ನೋಡುವುದು? ನೀವು ಭಯಪಡಬೇಡಿ, ನಾನು ಮರಳಿ ಬರುತ್ತೇನೆ, ಅಲ್ಲಿಯೇ ಇರುವುದಿಲ್ಲ. ಅವರನ್ನು ಕರೆದು ತರುತ್ತೇನೆ. ತಂದೆಯನ್ನು ನೋಡಬೇಕೆಂದು ಅವರೊಡನೆ ಇದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆ ಇದೆ ಎಂದು ಅಭಿಪ್ರಾಯ ಪಡುವನು. 2ನೇ ಪ್ರಶ್ನೆ, ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು? ರಾಹುಲನು ತನ್ನ ತಂದೆಯನ್ನು ಕರೆತರಲು ಅಂಬಿಕೆಯೊಡನೆ ಹೊರಟ ನಿಂತಾಗ ಸಿದ್ಧಾರ್ಥನಂತೆ ತನ್ನನ್ನು ಮರೆಯಬೇಡಿರೆಂದು ಯಶೋಧರೆಯು ಹೇಳುವಳು. ಅಂಬಿಕೆಯು ನಿಮ್ಮನ್ನು ಮರೆಯಲು ಸಾಧ್ಯವೇ ಎನ್ನುವಳು. ಆಗ ಯಶೋಧರೆಯು, ಮರೆತರೂ ತಪ್ಪಿಲ್ಲ, ಅದು ನನ್ನ ವಿಧಿ ಅಥವಾ ಹಣೆ ಬರಹ ಎನ್ನುವಳು. ಆಗ ರಾಜನು, ನಿನ್ನ ವಿಧಿ ಕೆಟ್ಟದೆಂದು ಭಾವಿಸಬೇಡ. ನಿನ್ನ ಅರಸನು ಈಗ ಲೋಕಪೂಜ್ಯ ನೆನೆಸಿದ್ದಾನೆ.
ಜಗದ ಜೀವಗಳನ್ನು ಉದ್ಧರಿಸುವಂತ ಹಿರಿಮೆ ಪಡೆದು ರಾಜಾದಿರಾಜರಿಂದ ಓಲೈಸಿಕೊಳ್ಳುವ ಚಕ್ರಾಧಿಪತಿಯಂತೆ ನಿಂತಿದ್ದಾನೆ. ನಿನ್ನ 10 ವರ್ಷದ ಕಾಯುವಿಕೆಯ ತಪದ ಫಲವೆನ್ನುವಂತೆ ಸಿದ್ಧಾರ್ಥನನ್ನು ಹುಡುಕಿ ಕರೆತರಲು ರಾಹುಲನ್ನು ಹೊರಟಿದ್ದಾನೆ. ವಿಧಿ ಋತು ನಡೆಯುವ ಯಜ್ಞಯಾಗಗಳಲ್ಲಿ ಋತ್ವಿಕರು ಶ್ರದ್ಧೆಯಿಂದ ಹೇಳುವ ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ರಾಹುಲನು ಸಿದ್ಧಾರ್ಥನನ್ನು ಕರೆತರುವನು ಎಂದು ರಾಜನು ಯಶೋಧರೆಯನ್ನು ಸಂತೈಸಿ ಧೈರ್ಯ ತುಂಬುವನು. ಈ ಕೆಳಗಿನ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಮೊದಲನೇ ಸಂದರ್ಭ, ಸೋದರಿಯ ಸುತಿಯೆಂದು ಎಳೆತನದಿಂದಲೇ ನನ್ನ ಕರೆತಂದು ಸಾಕಿದಿರಿ. ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳಿದ್ದಾಳೆ. ಸಂದರ್ಭ, ಸಿದ್ಧಾರ್ಥನು ಅರಮನೆ ತ್ಯಜಿಸಿ 10 ವರ್ಷಗಳು ಕಳೆದಿವೆ. ಮಗ ರಾಹುಲನಿಗೂ 10 ವರ್ಷಗಳಾಗಿವೆ. ಮಗ ರಾಹುಲನು ತನ್ನ ತಂದೆಯನ್ನು ಕರೆತರುವುದಕ್ಕಾಗಿ ಹೇಳುತ್ತಿದ್ದಾನೆ. ಆತನನ್ನು ಕರೆತರಲು ತಾನೇ ಹೋಗುವೆ ಏಕೆಂಬುದು ಯಶೋಧರೆಯ ಅಭಿಮತ. ಮಗನೂ ಹೋದವನು ಬಾರದಿದ್ದರೆ ಎಂಬ ಆತಂಕ ಅವಳನ್ನು ಕಾಡುತ್ತಿದೆ. ಅವಳನ್ನು ಕಾಣಲು ಬಂದ ರಾಜನಲ್ಲಿ ಈ ಅರಮನೆಯಲ್ಲಿ ಎಲ್ಲ ಸುಖಗಳನ್ನು ತಾನು ಅನುಭವಿಸಿರುವೆ. ಕನಸಲ್ಲೂ ಎಣಿಸದ ಸುಖ ತನಗೆ ದೊರೆತಿದೆ. ಆದರೆ ಪತಿಯೆಡೆಗೆ ಹೋಗಲು ತನಗೆ ಅನುಮತಿ ನೀಡಿ ಎಂದು ಕೇಳುವಾಗ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಅರಮನೆಯಲ್ಲಿ ಸುಖದಲ್ಲಿ ತಾನಿದ್ದ ಗಳಿಗೆಯನ್ನು ನೆನಪಿಸಿಕೊಳ್ಳುವಾಗ ಯಶೋಧರೆ ಮೇಲಿನಂತೆ ಹೇಳಿದ್ದಾಳೆ. ಇನ್ನು ಎರಡನೇ ಸಂದರ್ಭ, ಅಮ್ಮಾಜಿ ನಿನಗೆ ಭಯಬೇಡಮ್ಮ, ನಾ ಮರಳಿ ಬಹೇನಮ್ಮ. ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ರಾಹುಲನು ತನ್ನ ತಾಯಿ ಯಶೋಧರೆಗೆ ಹೇಳಿದ್ದಾನೆ. ಸಂದರ್ಭ, ತಂದೆಯನ್ನು ಕರೆತರಲು ರಾಹುಲನು ಹೋದವನು ಬರುವನೋ ಇಲ್ಲವೋ ಎಂದು ಯಶೋಧರೆಗೆ ಭಯವಾಗುವುದು. ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳಿಸು ಎಂದು ರಾಹುಲನು ಹೇಳುವಾಗ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ರಾಹುಲನು ತನ್ನ ತಾಯಿಗೆ ಮರಳಿ ಬರುವ ಭರವಸೆ ನೀಡುವ ಸನ್ನಿವೇಶ ಇದಾಗಿದೆ. ಇನ್ನು ಮೂರನೇ ಸಂದರ್ಭ, ನಿನ್ನ ವಿಧಿ ಕೆಟ್ಟದೆಂದು ಎಣಿಸದಿರು ಅಮ್ಮಾಜಿ. ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ರಾಜನು ಹೇಳಿದ್ದಾನೆ. ಸಂದರ್ಭ, ತನ್ನ ತಂದೆಯನ್ನು ಕರೆತರಲು ರಾಹುಲನು ಅಂಬಿಕೆಯೊಡನೆ ಹೊರಟಾಗ ಯಶೋಧರೆಯು ದುಃಖಿಸುವಳು. ತನಗೆ ಒದಗಿ ಬಂದ ವಿಧಿಯನ್ನು ನೆನೆದು ದುಃಖಿಸುತ್ತಿರುವಾಗ ರಾಜನು ಮೇಲಿನಂತೆ ಸಮಾಧಾನಿಸುವನು. ಸ್ವಾರಸ್ಯ, ವಿಧಿಯು ಕೆಟ್ಟದು ಮಾಡಿದೆ ಎಂದು ಶೋಕಿಸಬೇಡ. ನಿನ್ನ ತೊರೆದ ನಿನ್ನ ಪತಿಯು ಈಗ ಲೋಕಪೂಜ್ಯನಾಗಿರುವನು ಎಂದು ಯಶೋಧರೆಯನ್ನು ಸಮಾಧಾನಿಸುವ ರಾಜನು ವಿಧಿಯ ಬಗ್ಗೆ ಆಡಿದ ಒಳ್ಳೆಯ ಮಾತುಗಳು ಇಲ್ಲಿ ವ್ಯಕ್ತವಾಗಿವೆ. ಇನ್ನು ನಾಲ್ಕನೇ ಸಂದರ್ಭ, ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದೋ. ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯಶೋಧರೆ ಹೇಳಿದ್ದಾಳೆ. ಸಂದರ್ಭ, ಯಶೋಧರೆಯು ತನಗೆ ಬಿದ್ದ ಕನಸಿನ ಕುರಿತು ತನ್ನ ಸಖಿ ಅಂಬಿಕೆಗೆ ವಿವರಿಸುವಳು. ಈ ಕನಸಿನಿಂದ ಇನ್ನೆಷ್ಟು ತೊಳಲಬೇಕೋ ಎಂದು ಭೀತಿಯಾಗುತ್ತಿದೆ ಎಂದು ವಿವರಿಸುವಾಗ ಮೇಲಿನಂತೆ ಹೇಳಿದ್ದಾಳೆ. ಸ್ವಾರಸ್ಯ, ಹಿಂದೊಮ್ಮೆ ಕನಸು ಕಂಡು ಎಚ್ಚರವಾದಾಗ ಬಳಿ ಮಲಗಿದ್ದ ಸಿದ್ಧಾರ್ಥ ರಾಜ್ಯ ತೊರೆದು ಹೋಗಿದ್ದರಿಂದ ಈ ಕನಸಿನಿಂದ ಇನ್ನಾವ ಆಪತ್ತು ಕಾದಿದೆಯೋ ಎಂಬ ಆತಂಕ ಯಶೋಧರೆಯ ಮಾತಿನಲ್ಲಿ ವ್ಯಕ್ತವಾಗಿದೆ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಅ ಮತ್ತು ಆ ಭಾಗಗಳನ್ನು ಕೊಟ್ಟಿರುವಂತದ್ದಾಗಿದೆ. ಇವುಗಳನ್ನು ಹೊಂದಿಸಿ ಬರೆಯಬೇಕಾಗಿರುವಂಥದ್ದು. ಯಶೋಧರೆ, ಶುದ್ಧೋಧನ, ಅಂಬಿಕೆ, ರಾಹುಲ, ಸಿದ್ಧಾರ್ಥ ಕೊಟ್ಟಿರುವಂತದ್ದಾಗಿದೆ ಅ ಭಾಗದಲ್ಲಿ. ಇನ್ನು ಆ ಭಾಗದಲ್ಲಿ ಸಖಿ, ಬುದ್ಧನ ಮಗ, ರಾಜ, ಗೌತಮ ಬುದ್ಧ, ಯುವರಾಣಿ ಕೊಟ್ಟಿರುವಂತದ್ದಾಗಿದೆ. ಇವುಗಳನ್ನು ಜೋಡಿಸಿ ಬರೆದಾಗ ಯಶೋಧರೆ ಯುವರಾಣಿ, ಶುದ್ಧೋಧನ ರಾಜ, ಅಂಬಿಕೆ ಸಖಿ, ರಾಹುಲ ಬುದ್ಧನ ಮಗ, ಸಿದ್ಧಾರ್ಥ ಗೌತಮ ಬುದ್ಧ. ಇನ್ನು ಈ ಕೆಳಗಿನ ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದಾಗಿದೆ. ವಿನೋದ ಬಿನದ, ದುಃಖ ದುಃಖ, ರಾಜ ರಾಯ, ಕಾರ್ಯ ಕಜ್ಜ. ಇನ್ನು ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ನಿನ್ನಾಣ್ಮ ಅಂತ ಹೇಳಿರುವಂತ ಪದ ಕೊಟ್ಟಿರುವಂತಾಗಿದೆ. ನಿನ್ನ ಪ್ಲಸ್ ಅಣ್ಮ, ನಿನ್ನಾಣ್ಮ. ಇದು ಸವರ್ಣ ದೀರ್ಘ ಸಂಧಿ ಆಗುವಂತದ್ದಾಗಿದೆ.
ಇನ್ನು ಚಕ್ರಾಧಿಪತಿ ಕೊಟ್ಟಿರುವಂತದ್ದಾಗಿದೆ. ಈ ಚಕ್ರಾಧಿಪತಿ ಪದವನ್ನ ಬಿಡಿಸಿದಾಗ ಚಕ್ರ ಪ್ಲಸ್ ಅಧಿಪತಿ ಚಕ್ರಾಧಿಪತಿ ಇದು ಸವರ್ಣ ದೀರ್ಘ ಸಂಧಿ ಆಗುವಂಥದ್ದು ಆಗಿದೆ. ಇನ್ನು ಹರಕೆ ಪ್ಲಸ್ ಅನು ಹರಕೆಯನ್ನು ಇದು ಆಗಮ ಸಂಧಿ ಆಗುವಂಥದ್ದಾಗಿದೆ. ಕೊಟ್ಟಿರುವಂತಹ ಪದ ಹರಕೆಯನ್ನು ಕೊಟ್ಟಿರುವಂಥದ್ದು ಬಿಡಿಸಿದಾಗ ಹರಕೆ ಪ್ಲಸ್ ಅನು ಹರಕೆಯನ್ನು ಆಗುವಂಥದ್ದು ಆಗಮ ಸಂಧಿ ಆಗುವಂಥದ್ದಾಗಿದೆ. ಇನ್ನು ಪತಿಯೊಡನೆ ಪದ ಕೊಟ್ಟಿರುವಂತದ್ದಾಗಿದೆ. ಪತಿ ಪ್ಲಸ್ ಒಡನೆ ಪತಿಯೊಡನೆ ಇದು ಆಗಮ ಸಂಧಿ ಆಗುವಂಥದ್ದಾಗಿದೆ. ಇಲ್ಲಿ ಯಕಾರ ಆಗಮ ಆಗಿರುವಂಥದ್ದು ಆಗಿದೆ. ಇನ್ನು ಇಂದೊಳತು ಇಲ್ಲಿ ಇಂದ ಪ್ಲಸ್ ಅಳತು ಇಂದಳತು ಅನ್ನುವಂಥದ್ದು ಲೋಪ ಸಂಧಿ ಆಗುವಂಥದ್ದು ಇಲ್ಲಿ ಲೋಪ ಆಗಿರುವಂಥದ್ದಾಗಿದೆ. ಇನ್ನು ಅಭ್ಯಾಸ ಚಟುವಟಿಕೆಗೆ ಸಂಬಂಧಿಸಿದಂತೆ ನೋಡೋಣ. ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಮೊದಲನೇ ಪ್ರಶ್ನೆ, ಲಿಂಗದ ವಿಧಗಳಾವು ಅಂತ ಹೇಳಿ ಕೇಳಿರುವಂಥದ್ದು. ಲಿಂಗದ ವಿಧಗಳು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ. ಗಂಡಸು ಎಂಬ ಅರ್ಥವನ್ನು ನೀಡುವ ಪದಗಳು ಪುಲ್ಲಿಂಗ ಆಗಿರುವಂಥದ್ದು. ಪದಗಳು ಬರುವಂಥದ್ದು ರಾಮ, ಶ್ಯಾಮ ಇತ್ಯಾದಿ ಆಗಿರುವಂಥದ್ದು. ಇನ್ನು ಹೆಂಗಸು ಎಂಬ ಅರ್ಥವನ್ನು ನೀಡುವ ಪದಗಳು ಸ್ತ್ರೀಲಿಂಗ ಆಗಿರುವಂಥದ್ದು. ಸ್ತ್ರೀಲಿಂಗ ಪದಗಳಿರುವಂಥದ್ದು ಗೌರಿ, ತಂಗಿ ಇತ್ಯಾದಿ ಬರುವಂಥದ್ದು ಆಗಿದೆ. ಇನ್ನು ಗಂಡಸು ಅಥವಾ ಹೆಂಗಸು ಎಂಬ ಯಾವುದೇ ಅರ್ಥವನ್ನು ನೀಡದ ಪದಗಳು ಅಂದ್ರೆ ನಪುಂಸಕ ಲಿಂಗ ಪದಗಳಾಗಿರುವಂಥದ್ದು. ನಪುಂಸಕ ಲಿಂಗ ಪದಗಳಿರುವಂಥದ್ದು ಆಡು, ಮಗು ಇತ್ಯಾದಿ ಬರುವಂಥದ್ದು ಆಗಿದೆ. ಎರಡನೇ ಪ್ರಶ್ನೆ, ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿ ಅಂತ ಕೇಳಿರುವಂಥದ್ದು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಇರುವ ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನ ಪದಗಳು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಸೂಚಿಸುವಂತದ್ದಾಗಿರ್ತದೆ. ಏಕವಚನದ ನಾಮ ಪ್ರಕೃತಿಗಳಿಗೆ ಅರು, ಊ, ಗಳು, ಅಂದಿರು ಇತ್ಯಾದಿ ಬಹುವಚನ ಸೂಚಕಗಳು ಸೇರಿ ಬಹುವಚನ ಪದಗಳಾಗುತ್ತವೆ. ಉದಾಹರಣೆ, ರಾಜ ಅನ್ನೋ ಏಕವಚನ ಆಗಿರುವಂಥದ್ದು ರಾಜರು ಅನ್ನೋದು ಬಹುವಚನ ಆಗಿದೆ. ನೀನು ಏಕವಚನ ಆದ್ರೆ ನೀವು ಅನ್ನೋದು ಬಹುವಚನ. ಮರ ಏಕವಚನ ಆದ್ರೆ ಮರಗಳು ಅನ್ನೋದು ಬಹುವಚನ. ರಾಣಿ ಅನ್ನೋದು ಏಕವಚನ ಆದ್ರೆ ರಾಣಿಯರು ಅನ್ನೋದು ಬಹುವಚನ ಆಗಿರೋದು. ಇನ್ನು ವಾಕ್ಯ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು. ವಾಕ್ಯ ಎಂದರೆ ಕರ್ತೃ, ಕರ್ಮ, ಕ್ರಿಯಾಪದಗಳಿಂದ ವ್ಯವಸ್ಥಿತವಾಗಿ ಕೂಡಿರುವ ಪದ ಸಮೂಹ ವಾಕ್ಯವಾಗಿರುವಂಥದ್ದು. ಉದಾಹರಣೆ, ಜಿಂಕೆಯು ಹುಲ್ಲನ್ನು ತಿಂದಿತು ಅನ್ನೋದು. ಇನ್ನು ನಾಲ್ಕನೇ ಪ್ರಶ್ನೆ, ವಾಕ್ಯ ಪ್ರಭೇದಗಳ ಪರಿಚಯ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಪ್ರಭೇದಗಳ ಪರಿಚಯ ಮೊದಲನೇದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ ಆಗಿರುವಂಥದ್ದು. ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸದಲ್ಲಿ ಕೇಳಿರುವಂಥದ್ದನ್ನು ಗಮನಿಸೋಣ. ಮೊದಲನೇದು, ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳಾಗಿ ಪರಿವರ್ತಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವರ್ಗೀಕರಿಸಬೇಕಾಗಿರುವಂಥದ್ದು. ರಾಹುಲ, ಯಶೋಧರೆ, ಸಖಿ, ಅಮ್ಮಾಜಿ, ರಾಜ, ವಿಧಿ, ಅಂಬಿಕೆ, ಲೋಕ, ಅರಮನೆ, ತಂದೆ, ಸನ್ಯಾಸ, ಸತಿ, ಹುಲಿ, ಕನಸು ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ. ಇವುಗಳನ್ನು ವಿಭಾಗಿಸಿದಾಗ ಪುಲ್ಲಿಂಗ ಪದಗಳು ಬರುವಂಥದ್ದು ರಾಹುಲ, ರಾಜ, ತಂದೆ ಅನ್ನುವಂಥದ್ದು ಪುಲ್ಲಿಂಗ ಪದಗಳು. ಇನ್ನು ಸ್ತ್ರೀಲಿಂಗ ಪದಗಳು ಯಶೋಧರೆ, ಸಖಿ, ಅಮ್ಮಾಜಿ, ಅಂಬಿಕೆ, ಸತಿ ಅನ್ನುವಂಥದ್ದು ಸ್ತ್ರೀಲಿಂಗ ಆದ್ರೆ, ನಪುಂಸಕ ಲಿಂಗ ಪದಗಳು ಬರುವಂಥದ್ದು ವಿಧಿ, ಲೋಕ, ಅರಮನೆ, ಸನ್ಯಾಸ, ಹುಲಿ, ಕನಸು ಅನ್ನುವಂಥದ್ದು ನಪುಂಸಕ ಲಿಂಗ ಪದಗಳಾಗಿರುವಂಥದ್ದು. ಇನ್ನು ಕೊಟ್ಟಿರೋ ಪದಗಳ ಬಹುವಚನ ರೂಪ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳ ಬಹುವಚನ ಬರಿಬೇಕಾಗಿರುವಂಥದ್ದು. ಇಲ್ಲಿ ನಾನು ಬಹುವಚನ ನಾವು, ಅಮ್ಮ ಇದರ ಬಹುವಚನ ಅಮ್ಮಂದಿರು, ರಾಜ ಬಹುವಚನ ರಾಜರು, ಕಿರಿಯ ಬಹುವಚನ ಕಿರಿಯರು, ನನ್ನ ಬಹುವಚನ ನಮ್ಮ, ಲೋಕ ಬಹುವಚನ ಲೋಕಗಳು, ಬಾಲಕ ಬಹುವಚನ ಬಾಲಕರು, ಮಗು ಬಹುವಚನ ಮಕ್ಕಳು, ತಾಯಿ ಬಹುವಚನ ತಾಯಂದಿರು, ಸ್ವರ ಬಹುವಚನ ಸ್ವರಗಳು, ತಾತ ಬಹುವಚನ ತಾತಂದಿರು, ನೀನು ಬಹುವಚನ ನೀವು ಆಗುವಂಥದ್ದು ಆಗಿದೆ. ಇನ್ನು ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಅಮ್ಮ ಅಣ್ಣನನ್ನು ಕರೆಯುವನು. ಇಲ್ಲಿ ಅಮ್ಮ ಕರ್ತೃಪದ, ಅಣ್ಣನನ್ನು ಕರ್ಮಪದ, ಕರೆಯುವೆನು ಅನ್ನೋದು ಕ್ರಿಯಾಪದ. ಇನ್ನು ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು. ಸನ್ಯಾಸವನ್ನು ಕರ್ತೃ, ಪತಿಯನ್ನು ಕರ್ಮ, ಸೇರುವೆನು ಕ್ರಿಯಾಪದ. ಇನ್ನು ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ. ಸಿದ್ಧಾರ್ಥನು ಕರ್ತೃ, ಕರೆಯನ್ನು ಕರ್ಮ, ಕೇಳಿಸಿಕೊಳ್ಳಲಿಲ್ಲ ಕ್ರಿಯಾಪದ. ಈ ರೀತಿಯಾಗಿ ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಗದ್ಯ, ಪದ್ಯ, ಪೂರಕ ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಿರ್ತದೆ, ಅವುಗಳನ್ನು ವೀಕ್ಷಣೆ ಮಾಡಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಭೇಟಿಯಾಗೋಣ. ಧನ್ಯವಾದ.